ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಮೇಶ್. ನಾನು ಒಂದು ವಿಡಿಯೋ ಹಾಕ್ತೀನಿ. ಚಿಕ್ಕದಲ್ಲಿ ಮಕ್ಕಳಿಗೆ ಸಂಸ್ಕಾರ ಕಲಿಸಲಿಲ್ಲ ಅಂದರೆ, ಒಳ್ಳೆ ವಿದ್ಯಾಭ್ಯಾಸ ಕಲಿಸಲಿಲ್ಲ ಅಂದರೆ ಏನಾಗುತ್ತೆ ಅಂತ. 2 ಜನ ಓದಿರೋರು ಮುಂದೆ ಯಾವ ರೀತಿ ಒಬ್ರೊಬ್ರು ಯಾವ್ಯಾವ ಪೊಸಿಷನ್ಗೆ ಹೋಗ್ತಾರೆ ಅಂತ ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ, ಆಮೇಲೆ ಮಾತಾಡೋಣ. F15-13303. Okay, Mr. Booth, I have a question for you. Yes, ma'am. Did you go to Nautilus for middle school? Oh my goodness. Oh my goodness. I'm sorry to see you there. I always wondered what happened to you, sir. Oh my goodness. This is the nicest kid in middle school. Oh my goodness. He was the best kid in middle school. I used to play football with him and all the kids, and look what has happened. I'm so sorry. Oh my goodness. Mr. Booth, I hope you're able to change your ways. Good luck to you. ನೋಡ್ಕೊಂಬಂದ್ರಲ್ವಾ? ನೋಡಿ, ಇಬ್ಬರಲ್ಲಿ ಒಬ್ಬರು ನ್ಯಾಯಾಧೀಶರಾಗಿರ್ತಾರೆ, ಇನ್ನೊಬ್ಬರು ಜೈಲು ಕೈದಿ ಆಗಿರ್ತಾನೆ. ಚಿಕ್ಕದ್ರಲ್ಲಿ ನ್ಯಾಯಾಧೀಶರಿಗಿಂತ ಜೈಲು ಕೈದಿ ಆಗಿರೋನು ಎಲ್ಲದನ್ನು ಕೂಡ ಫಾರ್ವರ್ಡ್ ಆಗಿರ್ತಾನೆ. ಅಂಥವನು ಕೊನೆಗೆ ವಿದ್ಯೆ ಸಂಸ್ಕಾರ ಇಲ್ಲದೆ ಕೊನೆಗೆ ಈ ರೀತಿ ಪರಿಸ್ಥಿತಿ ಬಂದಿರ್ತಾನೆ. ಆದ್ದರಿಂದ ನಿಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಹೇಳ್ಕೊಡಿ, ಒಳ್ಳೆಯ ವಿದ್ಯೆಯನ್ನು ಕೊಡಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.